ಕೃಷಿ ನೀರು ಬರ್ತಿದೆ, ನದಿ ನೀರಿಂದ ಕೃಷಿಗೆ ನೀರು ಸಿಗ್ತಾ ಇದೆ, ನಾವು ನೆಮ್ಮದಿ ಬರಕ್ಕಾಗ್ತದೆ. ಈಗಾಗಲೇ ಇವತ್ತು ಪರಿಸರ ಬದಲಾವಣೆ ಆಗಿ ಬಿಸಿಲಿನ ತಾಪ ಜಾಸ್ತಿ ಆಗ್ತಿದೆ, ಮಳೆ ಕಮ್ಮಿ ಆಗ್ತಿದೆ. ಸೊ ಏನಾದ್ರೂ ಆ ಸ್ಥಾವರ ಘಟಕ ಬಂದರೆ ಇನ್ನೂ ಕಷ್ಟ ಆಗಿರ್ತಿತ್ತು. ಆದ್ರೆ ಲಕ್ಷ್ಮಣ್ ಅವರು ಆಗ ಹೋರಾಟ ಮಾಡಿ ಆ ಸ್ಥಾವರ ಘಟಕ ಬಂದೇ ಇರೋ ಮಾಡಿದ್ರು, ಕಾಡನ್ನ ಪರಿಸರ ಉಳಿಸೋದು, ಈ ರೀತಿ ಹಲವಾರು ಜನಪರವಾದ ಹೋರಾಟಗಳಲ್ಲಿ ಅವ್ರು ಭಾಗಿಯಾಗಿದ್ದಾರೆ. ಜನರ ಮಧ್ಯೆಗೆ ಇದ್ದು ಅವ್ರು ಕೆಲಸ ಮಾಡ್ತಾರೆ, ಜನರಿಗೆ ಸುಲಭವಾಗಿ ಸಿಗ್ತಾರೆ. ಆದ್ರೆ ಬಿಜೆಪಿ ಪಕ್ಷದ ಅಭ್ಯರ್ಥಿ ಇದಾರಲ್ಲ, ಅವ್ರು ರಾಜಮನೆತನದವರು, ದಂತ ಗೋಪುರದಲ್ಲಿ ಇರುವಂತವ್ರು. ಅವ್ರಿಗೆ ಯಾವತ್ತೂ ಕೂಡ ಜನರ ಮಧ್ಯೆ ಇದ್ದು ಗೊತ್ತಿಲ್ಲ, ಜನರ ಮಧ್ಯೆ ಓಡಾಡ ಗೊತ್ತಿಲ್ಲ, ಜನರ ಸಮಸ್ಯೆಗಳು ಗೊತ್ತಿಲ್ಲ. ನೀವು ಯಾರು ಕೂಡ ಹೋಗಿ ಅರಮನೆ ಬಾಗಿಲಲ್ಲಿ ನಿಂತ್ಕೊಳಕ್ ಆಗೋದಿಲ್ಲ, ಅವ್ರ ಕಾರ್ಯಕರ್ತರೇ ಹೋಗಿ ಭೇಟಿ ಮಾಡಕ್ಕಾಗಲ್ಲ, ಜನಸಾಮಾನ್ಯರಲ್ಲಿ ಹೋಗಿ ಭೇಟಿ ಮಾಡಕ್ಕಾಗತ್ತೆ. ಹಾಗಾಗಿ ಯಾರು ಪಾಪ ನಿಮ್ ಸಮಸ್ಯೆಗಳನ್ನ ಹತ್ಕೊಂಡು ನಿಮಗೋಸ್ಕರ ಕೆಲಸ ಮಾಡ್ತಾರೆ ಅಂತ ಅಭ್ಯರ್ಥಿ ವೋಟ್ ಹಾಕ್ಬೇಕು. ಅದು ಎಂ ಲಕ್ಷ್ಮಣ್ ಅವರು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ. ಸೊ ಹಾಗಾಗಿ ಅಭ್ಯರ್ಥಿ ದೃಷ್ಟಿಯಿಂದ ನೋಡಿದ್ರು ಕೂಡ ನಮ್ಮ ಅಭ್ಯರ್ಥಿ ಎಲ್ಲರಿಗಿಂತ ಉತ್ತಮರಾಗಿದ್ದಾರೆ, ಅವ್ರು ವೋಟ್ ಹಾಕ್ಬೇಕು. ಆ ಕೆಲಸ ನೀವೆಲ್ಲ ಮಾಡ್ತೀರಿ ಅಂತ ಹೇಳಿ ತಿಳ್ಕೊಂಡು ನಿಮ್ಮೆಲ್ಲರೂ ಕೈ ಮುಗಿದು ಮತ್ತೊಮ್ಮೆ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ, ನಮ್ಮ ಅಭ್ಯರ್ಥಿಗೆ ಹಸ್ತದ ಗುರುತಿಗೆ ವೋಟ್ ಹಾಕಿ ಅಂತ ಕೇಳ್ಕೊಂಡು ನನ್ನ ಮಾತುಗಳನ್ನು